ಹೊರಗಡೆ ಬರಬೇಕಾದ್ರೆ ಆ ತಂದೆ ತಾಯಿ ಹೆಂಡತಿ ಕುಟುಂಬ ಅವರು ಕೊಡುವಷ್ಟು ಯಾತನೆ ಆಗಿರುತ್ತೆ ಅಂತಂದ್ರೆ ಯಾರು ಈ ಮುಂದಿನ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಅವ್ರ ಯಾತನೆನ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರು ತಪ್ಪು ಮಾಡಲ್ಲ. ಆ ನೋವನ್ನು ಅನುಭವಿಸ್ತಾರೆ ಈ ಕುಟುಂಬದಲ್ಲಿ. ಅವರು ಆಸ್ತಿಗಳು ನಾವೆಲ್ಲ ಹಿರಿಯರು ಹೇಳಿಕೆ ನಾವು ಇವರಿಗೆ ಸಾಂತ್ವನ ಹೇಳೋದಕ್ಕೆ ಬಂದಿದ್ದೀವಿ. ಮತ್ತೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಚಿತ್ರರಂಗದ ಕುಟುಂಬ ಇವರು ಆದ್ರಿಂದ ಇವರು ಕ್ಷಮೆ ಕೇಳೋದಕ್ಕೂ ಬಂದಿದ್ದೀವಿ. ಯಾಕೆಂದ್ರೆ ನಾವು ಕ್ಷಮೆ ಕೇಳಲೇಬೇಕು. ಚಿತ್ರರಂಗ ಈ ಮನೆಗೆ ನಾವು ಕ್ಷಮೆ ಕೇಳಲೇಬೇಕು ಅಂತ ಪರಿಸ್ಥಿತಿ ಒದಗಿ ಬಂದಿದೆ. ದುರ್ದೈವ ಅಂತ ನಾವು ಅಂತ ಇದ್ದೀವಿ. ಇನ್ ಮುಂದೆ ಈ ತರ ಯಾವುದೇ ಅನಾಹುತ ಆಗದೆ ಇಲ್ಲಿ ಚಿತ್ರರಂಗಕ್ಕೆ ಇವರೆಲ್ಲರೂ ಸಹಕಾರ ಬೇಕಾಗುತ್ತೆ. ಅದರಿಂದ ಕ್ಷಮೆ ಕೋರ್ತಾ ಅವರ ಆತ್ಮಕ್ಕೆ ನಮ್ಮ ಜಗತ್ತ ಸ್ವಾಮಿಯವರ ಆತ್ಮಕ್ಕೆ ಶಾಂತಿಯನ್ನು ಸಹ ಕೋರ್ತಾ ಹಿರಿಯರು ದುಃಖವನ್ನ ವರ್ಷೋ ಶಕ್ತಿಯ ಭಗವಂತ ಏನು ಈಗ ಎಲ್ಲ ಕಾರ್ಯಗಳು ಮಾಡಿದ್ದಾರೆ. ಆದ್ರೆ ಭಗವಂತ ಶಾಶ್ವತವಾಗಿ ದುಃಖವನ್ನು ವರ್ಷೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳೋದ್ ಬಿಟ್ರೆ ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ವಿಚಾರವನ್ನ ತಿಳಿಸಬೇಕಾಗಿತ್ತು. ಹಿಂದೂಸ್ತಾನ್ ಗೋಲ್ಡ್ ಏನು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತದೆ, ಅವರು ವಕೀಲರು ಕೂಡ ಅವರು ನನಗೆ ಈಗ ಬರ್ತಾ ಬೆಳಗ್ಗೆ ಫೋನ್ ಮಾಡಿ ಹೇಳಿ ಕಳಿಸಿದ್ದಾರೆ. ಆ ಹೆಣ್ಣು ಮಗಳ ಅಕೌಂಟ್ ನಂಬರ್ ತಗೊಳ್ಳಿ, ಅವ್ರಿಗೆ 25,000 ಹಣವನ್ನ ನಾನು ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನು ಉಳಿದ ಹಾಗೆ ಅಣ್ಣವರೆಲ್ಲ ಹೇಳಿದ್ದಾರೆ, ಅದ್ರ ಪ್ರಕಾರ ನಡೀತಾರೆ. ಒಳ್ಳೇದಾಗ್ಲಿ. ಯಾವುದೇ ಕಾರಣಕ್ಕೂ ಈಗ ದೊಡ್ಡವರೆಲ್ಲ ಹೇಳಿದ್ರು ನಾವು ಬಂದಿರೋದು ಬೇರೆ ವಿಚಾರಕ್ಕೆಲ್ಲ ಕ್ಷಮೆ ಕೇಳಕ್ ಬಂದಿದೀವಿ ಅನ್ನೋದನ್ನ ಮತ್ತೊಮ್ಮೆ ದೃಢಪಡಿಸ್ತೀನಿ. ವಾಪಸ್ ನಾವೇನೋ ಈ ನಾವೆಲ್ಲರೂ ಸೇರಿ ಅವ್ರ ಸಮಾಧಾನವನ್ನ ಕೊಡಬೇಕಾದ್ರೆ ನಮ್ಮ ಧರ್ಮ. ಅದಕ್ಕೋಸ್ಕರ ಮಾವಳ್ಳಿ ಮಂಡಳಿ ನಮ್ಮ ಅಧ್ಯಕ್ಷರು ಸುರೇಶ್ ಅವರು, ಸಾರೇಬಂದು ಎಲ್ಲ ಪದಾಧಿಕಾರಿಗಳು ನೋಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಮೊನ್ನೆ ಬರಕ್ ಕೊಟ್ಟಿದ್ವಿ. ಏನು ಇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನೋಡೋಣ. ಈ ನಮ್ಮ ವಾಣಿಜ್ಯ ಮಂಡಳಿ ಆಶ್ರಯದಿಂದ ನಮ್ಮ ಕೈಲಾದ ಸಹಾಯ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಮುಂದಿನ ಆಗೋದಿಲ್ಲ. ಚಿಂತನೆ ಮಾಡಿ ವಾಪಸ್ ಬರುವಂತ ಹೊತ್ತು ಪ್ರತಿಜ್ಞೆ ಮಾಡಬಹುದು. ಆಗೋದಿಲ್ಲ. ಏನಪ್ಪ ಅಂದ್ರೆ ನಿಮ್ ಕಣ್ಣುಗಳು ನೀವೇ ಕಣ್ಣುಗಳಿದ್ದಾವೆ. ಯಾರನ್ನ ನೋಡ್ಕೊಳ್ಳೋ ಬರೋದು ನೀವು. ನಿಮ್ಗೆಲ್ರಿಗೂ ಭಗವಂತ ಶಿವ ಒಳ್ಳೇದು ಮಾಡಲಿ. ಹೋದಂತ ವ್ಯಕ್ತಿ ಅವರ್ತಿತ್ತು ಕ್ರಾಂತಿ ಸಿಗಲಿ ಅಂತ ಹೇಳಿ ನಮಗೆ